ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇಂದಿನ ಕಾಲದಲ್ಲೆಲ್ಲ ಈ ಇನ್ಫರ್ಟಿಲಿಟಿ ಅಥವಾ ಈ ಒಂದೇತ್ವ ಅನ್ನೋ ಸಮಸ್ಯೆ ಅಷ್ಟು ಕಾಡ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಅಂತೂ ತುಂಬ ಕಪ್ಪಸ್ಗೆ ಕಾಡ್ತಿದೆ. ಹಾಗಿದ್ರೆ ಈ ಇನ್ಫರ್ಟಿಲಿಟಿ ಅಥವಾ ಒಂದೇತ್ವ ಅಂದರೆ ಏನು? ಈ ಪ್ರೆಗ್ನೆಂಟ್ ಆಗುವುದನ್ನು ತಡೆಯಲು ಯಾವುದೇ ಗರ್ಭನಿರೋಧಕ ಕ್ರಮಗಳನ್ನು ಬಳಸದೆ ಕನಿಷ್ಠ 12 ತಿಂಗಳ ಕಾಲ ನಿಯಮಿತವಾಗಿ ಈ ಲೈಂಗಿಕ ಸಂಪರ್ಕ ಹೊಂದಿದ್ದರೂ ಸಮೇತ ಗರ್ಭಿಣಿಯಾಗಲು ಅಥವಾ ಗರ್ಭಧಾರಣೆಯಾಗಲು ಯಶಸ್ವಿಯಾಗುವುದಿಲ್ಲವೋ ಅದನ್ನು ನಾವು ಒಂದೇತ್ವ ಅಥವಾ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಈ ಮಕ್ಕಳಾಗದ ದಂಪತಿಗಳಿಗೆ ಮುಖ್ಯವಾಗಿ ಯಾವ ಪರೀಕ್ಷೆಗಳನ್ನು ಮಾಡಿಸ್ಬೇಕಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗಿದ್ರೆ ಈ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ. ಸೊ ಈ ಇನ್ಫರ್ಟಿಲಿಟಿ ಕಪಲ್ಸ್ಗೆ ಮೊದಲು ಟ್ರೀಟ್ಮೆಂಟ್ ತೊಗೊಳಕ್ಕಿಂತ ಮುಂಚೆ ಈ ಪರೀಕ್ಷೆಗಳನ್ನು ಮಾಡಿಸ್ಬೇಕು. ಯಾವ್ಯಾವು ಅಂತ ತಿಳ್ಕೊಳ್ಳೋಣ, ಬನ್ನಿ. ಹೆಣ್ಮಕ್ಳಲ್ಲಿ ಯಾವ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಫೀಮೇಲ್ ಇನ್ಫರ್ಟಿಲಿಟಿ ಟೆಸ್ಟ್ ಯಾವ್ಯಾವ ಮಾಡಿಸ್ಬೇಕು? ಫಸ್ಟ್ ಒನ್ ಬಂದ್ಬಿಟ್ಟು ಬ್ಲಡ್ ಟೆಸ್ಟ್, ಅದರಲ್ಲಿ ಹಾರ್ಮೋನಲ್ಸ್ ಟೆಸ್ಟ್. ಫಸ್ಟ್ ಒನ್ ಯಾವುದು? AMH ಅಂತ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡಿಸೋದ್ರಿಂದ ಅಂತಂದರೆ ಎಷ್ಟು ಮೊಟ್ಟೆಗಳಿವೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ FSH ಆ್ಯಂಡ್ LH, ಈ ಹಾರ್ಮೋನ್ಸ್ಗಳು ಮೇನ್ ಓವ್ಯುಲೇಷನ್ಗೆ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ TSH, ಸೊ ಇದರಿಂದ ನಿಮ್ಮ ಥೈರಾಯ್ಡ್ ಲೆವೆಲ್ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರೊಲ್ಯಾಕ್ಟಿನ್, ಸೊ ಇದು ಪ್ರೊಲ್ಯಾಕ್ಟಿನ್ ಲೆವೆಲ್ ಏನಾದರೂ ಹೆಚ್ಚಿದ್ರೆ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಅಥವಾ ಅಸ್ತವ್ಯಸ್ತವಾಗುತ್ತೆ. ಸೊ ನೆಕ್ಸ್ಟ್ E2 ಅಂದರೆ ಕ್ವಾಲಿಟಿ ಆಫ್ ಎಗ್ ಹೇಗಿದೆ ಅಂತ ಈ ಟೆಸ್ಟಿಂದ ನಿಮಗೆ ತಿಳ್ಕೊಬೋದು. ನೆಕ್ಸ್ಟ್ ಡೇ 21 ಪ್ರೊಜೆಸ್ಟರಾನ್ ಅಂತ, ಶುಗರ್ ಪ್ರೊಫೈಲ್ ಅಥವಾ HbA1c ಅಂತ. ಸೊ ಇದರಿಂದ ಏನು ಗೊತ್ತಾಗುತ್ತೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೆಕೆಂಡ್ ಒನ್ ಪೆಲ್ವಿಕ್ ಅಲ್ಟ್ರಾಸೌಂಡ್. ಸೊ ಇದರಿಂದ ಏನು ಗೊತ್ತಾಗುತ್ತೆ? ಫಾಲಿಕ್ಯುಲರ್ ಸ್ಟಡಿ ಗೊತ್ತಾಗುತ್ತೆ. ಈ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ನಿಮಗೆ PCOS ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಇದನ್ನೋ ಇಲ್ವಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಯುಟರಸ್ ಅಂದರೆ ಗರ್ಭಚೀಲದಲ್ಲಿ ಸಿಸ್ಟ್ ಆಗಿದ್ದರೆ ಅಥವಾ ನಿಮ್ಮ ಗರ್ಭಚೀಲದ ಒಳಗಡೆ ಈ ಲೈನ್ಸ್ ಇರ್ತಾವಲ್ಲ, ಸೊ ಇದನ್ನೋ ಇಲ್ವಾ ಅಂತ ಈ ಸ್ಕ್ಯಾನಿಂಗಿಂದ ನಿಮಗೆ ಗೊತ್ತಾಗುತ್ತೆ. ಓವ್ಯುಲೇಷನ್ ಆಗುತ್ತೋ ಇಲ್ವಾ ಅಂತಂದು ಈ ಪೆಲ್ವಿಕ್ ಅಲ್ಟ್ರಾಸೌಂಡಿಂದ ಗೊತ್ತಾಗುತ್ತೆ. ಥರ್ಡ್ ಒನ್ ಟ್ಯೂಬ್ಗಳ ಪರೀಕ್ಷೆಗಳು, ಅಂದರೆ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಓಪನ್ ಇದೆಯೋ ಅಥವಾ ಇಲ್ವೋ ಅಂತಂದು. ಅದು ಯಾವುದರಿಂದ ಮಾಡ್ತಾರೆ? HSG ಅಂತ, ಹಿಸ್ಟೆರೋಸಲ್ಫಿಂಜೋಗ್ರಫಿ ಅಥವಾ ಇಫ್ ನೀಡೆಡ್ ಲ್ಯಾಪ್ರೋಸ್ಕೋಪಿಕ್ಕಿಂದನೂ ಈ ಟೆಸ್ಟ್ನ ಮಾಡ್ಬೋದು. ಫೋರ್ತ್ ಒನ್ ಅದರ್ ಫೀಮೇಲ್ ಟೆಸ್ಟ್ ಅಂತ. ಸೊ ಫಸ್ಟ್ ಅದರಲ್ಲಿ ಯಾವುದು? ಟಾರ್ಚ್ ಟೆಸ್ಟ್ ಅಂತ. ಇದು ಟೆಸ್ಟ್ ಮಾಡೋದ್ರಿಂದ ನಿಮಗೆ ಪುನಃ ಗರ್ಭಪಾತ ಆಗ್ತಿದ್ರೆ ಈ ಟೆಸ್ಟಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಆಟೋಇಮ್ಯೂನ್ ಟೆಸ್ಟ್ ಆಗಿರ್ಬೋದು, ಈ ವಿಟಮಿನ್ D ಟೆಸ್ಟ್ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು. ಇನ್ ಕೇಸ್ ರೇರ್ ಕೇಸಲ್ಲಿ ಎಂಡೋಮೆಟ್ರಿಯಲ್ ಬಯೋಪ್ಸಿನೂ ತೊಗೊಬೋದು. ಇಷ್ಟೊತ್ತು ಫೀಮೇಲ್ ಇನ್ಫರ್ಟಿಲಿಟಿ ಟೆಸ್ಟ್ ಆದವು. ಈಗ ಮೇಲಲ್ಲಿ ಇನ್ಫರ್ಟಿಲಿಟಿ ಟೆಸ್ಟ್ ಯಾವ ಅಂತ ತಿಳ್ಕೊಳ್ಳೋಣ, ಬನ್ನಿ. ಫಸ್ಟ್ ಮೇನ್ ಟೆಸ್ಟ್ ಯಾವುದು ಅಂತಂದರೆ ಸೆಮೆನ್ ಅನಾಲಿಸಿಸ್, ಅಂದರೆ ಈ ಸೆಮೆನ್ನ ಕೌಂಟ್ ಪ್ರಮಾಣ, ಸೆಮೆನ್ ಮೊಟಿಲಿಟಿ ಅಂದರೆ ಅದರ ಚಲನೆ, ಈ ಸೆಮೆನ್ ಮಾರ್ಫಾಲಜಿ ಅಂದರೆ ಅದರ ಆಕಾರ, ಈ ಸೆಮೆನ್ನ ವಾಲ್ಯೂಮ್ ಅಂದರೆ ಅದರ ಪ್ರಮಾಣ. ಈ ಸೆಮೆನ್ ಅನಾಲಿಸಿಸಿಂದ ತಿಳ್ಕೊಬೋದು ನಾವು. ಸೆಕೆಂಡ್ ಒನ್ ಬ್ಲಡ್ ಟೆಸ್ಟ್ ಅಥವಾ ಈ ಹಾರ್ಮೋನ್ಸ್ ಟೆಸ್ಟ್. ಯಾವ್ಯಾವು? FSH, LH, ಟೆಸ್ಟೋಸ್ಟಿರಾನು ಮತ್ತು ಈ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ನ ತಿಳ್ಕೊಬೋದು. ಥರ್ಡ್ ಒನ್ ಅದರ್ ಮೇಲ್ ಟೆಸ್ಟ್. ಫಸ್ಟ್ ಒನ್ ಅದರಲ್ಲಿ ಸ್ಕ್ರೋಟಲ್ ಅಲ್ಟ್ರಾಸೌಂಡ್. ಇದು ಮಾಡಿಸೋದ್ರಿಂದ ಇನ್ ದಿ ಆಬ್ಸೆನ್ಸ್ ಆಫ್ ಸ್ಪರ್ಮ್ ಅಥವಾ ಈ ವೆರಿಕೋಸೀಲ್ ಇದ್ದರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್. ಈಗ ನಾವು ಮೇಲಲ್ಲೂ ತಿಳ್ಕೊಂಡ್ವಿ, ಫೀಮೇಲಲ್ಲೂ ಯಾವ್ಯಾವ ಟೆಸ್ಟ್ ಮಾಡಿಸ್ಬೇಕಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಇಬ್ರಿಗೂ ಅಂದರೆ ಕಪಲ್ಸ್ ಟೆಸ್ಟ್ ಅಂತ ಇರುತ್ತೆ. ಯಾವ್ಯಾವು ಅಂತ ನೋಡೋಣ, ಬನ್ನಿ. ಫಸ್ಟ್ ಬ್ಲಡ್ ಗ್ರೂಪಿಂಗ್, ನೆಕ್ಸ್ಟ್ TSH, ಈ ಶುಗರ್ ಟೆಸ್ಟ್ ಮತ್ತು ಈ ಇನ್ಫೆಕ್ಷನ್ ಸ್ಕ್ರೀನಿಂಗ್ನ ಮಾಡಿಸ್ಬೇಕಾಗುತ್ತೆ ಇಬ್ಬರಲ್ಲೂ. ಡಾಕ್ಟ್ರ್ ಇಷ್ಟೆಲ್ಲ ಟೆಸ್ಟ್ ನಾವು ಯಾಕೆ ಮಾಡಿಸ್ಬೇಕು ಅಂತ ನೀವು ಕೇಳೋದೇ ಆದರೆ, ಮೇನ್ ರೀಸನ್ ಫಸ್ಟ್ ನಿಮಗೆ ಟ್ರೀಟ್ಮೆಂಟ್ಗಿನ್ನ ಈ ಪರೀಕ್ಷೆಗಳು ಮುಖ್ಯ ಮಾಡಿಸ್ಬೇಕು ಅಂತ ಫಸ್ಟಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಯಾಕೆ? ಇನ್ಫರ್ಟಿಲಿಟಿ ಅನ್ನೋದು ತುಂಬ ರೀಸನ್ಸಿಂದ ಆಗಿರುತ್ತೆ. ಸೊ ಇದರಿಂದನೇ ಆಗಿರುತ್ತೆ ಅಂತ ಗೊತ್ತಾಗಲ್ವಲ್ಲ. ಈ ಹಾರ್ಮೋನಲ್ ಪ್ರಾಬ್ಲಮ್ಸಿಂದ ಆಗಿರ್ಬೋದು, PCOS ಇಂದನೂ ಆಗಿರ್ಬೋದು, ಈ ಸೆಮೆನ್ ಲೆಸ್ ಆಗಿರ್ಬೋದು, TSH ಇನ್ನು ಎಕ್ಸೆಟ್ರಾ ಇಂದನೂ ಆಗಿರ್ಬೋದು. ಸೊ ಇವೆಲ್ಲ ಕಾರಣ ಗೊತ್ತಾಗಲಿಲ್ಲ ಅಂತಂದರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗಲ್ಲ.
ಗುಡ್ ಟ್ರೀಟ್ಮೆಂಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ಪ್ರತಿ ಕಪಲ್ಸ್ಗೂ ಡಿಫ್ರೆಂಟ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇವೆಲ್ಲ ನೀವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಓವ್ಯುಲೇಷನ್ ಕರೆಕ್ಟ್ ಆಗಬೇಕು ಅಂದರೆ ನಾವು ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ಬೋದು. ಈ ಹಾರ್ಮೋನ್ಸ್ ಲೆವೆಲ್ ಎಲ್ಲ ಕರೆಕ್ಟ್ ಆಗಬೇಕಂದ್ರೆ ಗುಡ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಮತ್ತು ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಕರೆಕ್ಟ್ ಇಲ್ಲ ಅಂದರೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನ ನೀವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವೆಲ್ಲ ಟೆಸ್ಟ್ಗಳು ನಿಮಗೆ ನೀಡೆಡ್. ನೀವು ಇವೆಲ್ಲ ಪರೀಕ್ಷೆ ಮಾಡಿಸ್ಲಿಲ್ಲ ಅಂತಂದರೆ ರಾಂಗ್ ಟ್ರೀಟ್ಮೆಂಟ್ ತೊಗೊತೀರಾ, ರಾಂಗ್ ಮೆಡಿಸಿನ್ಸ್ ಆಗುತ್ತೆ. ಸೊ ಅಮೌಂಟು ವೇಸ್ಟು, ಈ ಕಡೆ ನಿಮ್ಮ ಟೈಮ್ನೂ ವೇಸ್ಟ್ ಆಗುತ್ತೆ. ಅದೆಲ್ಲದಕ್ಕಿಂತ ಫಸ್ಟ್ ನಾವು ಸ್ಕ್ಯಾನಿಂಗ್ ಅಥವಾ ಈ ಪರೀಕ್ಷೆಗಳನ್ನು ಮಾಡಿಸಿದ್ರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಸುಲಭವಾಗುತ್ತೆ. ನೀವು ಬೇಗ ಫಲಿತಾಂಶ ಪಡಿಬೇಕು ಅಂದರೆ ನಿಖರ ಕಾರಣ, ಸರಿಯಾದ ಚಿಕಿತ್ಸೆ, ಶೀಘ್ರ ಗರ್ಭಧಾರಣೆಯ ಸಾಧ್ಯತೆ. ನಿಮಗೆ ಏನು ಸಿಂಪ್ಟಮ್ಸ್ ಇರಲ್ಲ ಆದ್ರೂ ಈ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗುತ್ತೆ. ಈ ಟೆಸ್ಟ್ಗಳು ಮಾಡಿಸೋದ್ರಿಂದ ನಿಮಗೆ ನಿಖರವಾದ ಕಾರಣನೂ ಪತ್ತೆನೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ಸೆಮೆನ್ ಪ್ರಾಬ್ಲಮ್ ಇರೋದು, ಈ ಟ್ಯೂಬಲ್ಲಿ ಬ್ಲ್ಯಾಕ್ ಇರೋದಾಗಲಿ, ನೆಕ್ಸ್ಟ್ ಈ ಥೈರಾಯ್ಡ್ ಹಾರ್ಮೋನ್ಸ್ ಲೆವೆಲ್ ಹೆಚ್ಚು ಕಡಿಮೆ ಇರೋದಾಗಲಿ, ಇದರಿಂದ ನಾವು ಪತ್ತೆ ಮಾಡ್ಬೋದು. ನಿಮಗೆ ಎಲ್ಲಿ ಪ್ರೆಗ್ನೆನ್ಸಿ ಬೇಕು ಅಂತಂದರೆ ಈ ಶುಗರ್ ಆಗಿರ್ಬೋದು, ಈ ಥೈರಾಯ್ಡ್ ಆಗಿರ್ಬೋದು, ಈ ಇನ್ಫೆಕ್ಷನ್ ಸ್ಕ್ರೀನಿಂಗ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿನೇ ನೀವು ಇವೆಲ್ಲ ಟೆಸ್ಟ್ ಮಾಡಿಸ್ಕೊಬೇಕಾಗುತ್ತೆ. ಸೊ ಇವೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನೀವು ಆರೋಗ್ಯವಾಗಿರ್ತೀರ, ನಿಮ್ಮ ಹುಟ್ಟು ಮಗುವಿಗೂ ಆರೋಗ್ಯನೂ ಇರುತ್ತೆ. ಹಾಗಿದ್ರೆ ಈ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮ್ಮ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇನ್ಫರ್ಟಿಲಿಟಿ ಕಪಲ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು.